ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಎನ್ನುವಂಥದ್ದು ಇಡೀ ರಾಜ್ಯದ ಕೂಗು. ಅದರ ಜೊತೆಗೆ ಕುಟುಂಬನೂ ಕೂಡ ಒತ್ತಾಯ ಮಾಡ್ತಾ ಇದೆ. ಆ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ನಟ ಅನಿರುದ್ಧ್ ಅವರಿದ್ದಾರೆ. ಸರ್ ನಮಸ್ತೆ. ಕರ್ನಾಟಕ ರತ್ನ ನೀಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಅಭಿಮಾನಿಯ ಕೂಗು. ಸರ್, ಆ ಬಗ್ಗೆ ಮಾತನಾಡೋದು. ಅವ್ರ ಪರವಾಗಿ ಕೇಳ್ಕೊಂಡಿದ್ದೀನಿ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಅರ್ಜಿ ಸಲ್ಲಿಸಿದ್ದೀನಿ. ಅರ್ಜಿ ಅಂತಂದರೆ ಮನವಿ ಸಲ್ಲಿಸಿದ್ದೀನಿ. ಅವರು ಕೂಡ ತುಂಬ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಹಾಗಾಗಿ ಬಹುಶಃ ನಮ್ಮೆಲ್ಲರ ಆಸೆ, ನಮ್ಮ ಇಡೀ ಕನ್ನಡಿಗರ ಪ್ರತಿಯೊಬ್ಬ ಅಭಿಮಾನಿಗಳ ಆಸೆ ಅದು ಈ ವರ್ಷ ಈಡೇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಯಾವುದೇ ಪ್ರಶಸ್ತಿಗಳನ್ನಾಗಲಿ ಕೇಳಿ ಪಡೆಯುವಂಥದ್ದಲ್ಲ. ಯಾಕಂದರೆ ಅವರ ಚಿತ್ರರಂಗದ ಸೇವೆ ನೋಡಿ ಸರ್ಕಾರನೇ ಕೊಡಬೇಕಿತ್ತು, ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದೆ? ಅದು ದುರಂತ. ಅದು ನಾನು ಇತ್ತೀಚೆಗೆ ಒಂದು ಲೇಖನ ಕೂಡ ಬರೆದಿದ್ದೀನಿ. ಆ ಲೇಖನದಲ್ಲಿ ನಾನು ಹೇಳಿದ್ದೀನಿ, ಅಂದರೆ ನನ್ನ ವಿಚಾರವನ್ನು ವ್ಯಕ್ತಪಡಿಸಿದ್ದೀನಿ. ನಮ್ಮವ್ರನ್ನ ನಾವೇ ಗುರುತಿಸದೇ ಇದ್ದರೆ ಬೇರೆಯವರು ಗುರುತಿಸಲ್ಲ. ನಮ್ಮವ್ರನ್ನ ನಾವು ಗುರುತಿಸ್ಬೇಕು. ಅದರಿಂದ ನಾವು ನಾವು ನಮ್ಮನ್ನೇ ನಾವು ಗುರುತಿಸಿದ ಹಾಗೆ, ನಮ್ಮನ್ನೇ ನಾವು ಗೌರವಿಸಿದ ಹಾಗೆ. ಹಾಗಾಗಿ ಅವರು ಒಂದು ನಮ್ಮ ಸಂಸ್ಕೃತಿಯ ಭಾಗ. ಅಪ್ಪವರು ಕನ್ನಡ ಚಿತ್ರರಂಗದಲ್ಲಿ ಉನ್ನತವಾದ ಸ್ಥಾನವನ್ನು ಪಡೆದಿರ್ತಕ್ಕಂತಹ ಮೇರು ನಟರು. ಅವರನ್ನು ನಾವು ಗೌರವಿಸಿದಾಗ ನಾವು ನಮ್ಮತನವನ್ನು ಗೌರವಿಸಿದ ಹಾಗೆ. ಹಾಗಾಗಿ ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊಂಡಿದ್ದೀನಿ. ಅಲ್ಲ, ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರನೂ ಕೂಡ ಅಸಡ್ಡೆ ತೋರ್ತಾ ಇದೆ. ಯಾಕಂದರೆ ಪದ್ಮಶ್ರೀನಾದರೂ ಕೊಡಬಹುದಿತ್ತು. ಯಾಕಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಜ ಸೇವೆ ಆಗಿರ್ಬೋದು, ಚಿತ್ರರಂಗದ ಒಂದು ಸೇವೆ ಆಗಿರ್ಬೋದು, ಅಗಾಧವಾದ ಅಂಥದ್ದು. ಆ ಬಗ್ಗೆ ಸರ್, ಪದ್ಮಶ್ರೀ ಕೂಡ ಬಂದಿಲ್ಲ. ಅಂದರೆ ಪದ್ಮಭೂಷಣನೇ ಬರಬೇಕು ಅವ್ರಿಗೆ. ದಾದಾ ಸಾಹೇಬ್ ಫಾಲ್ಕೆ ಬರಬೇಕು ಅವ್ರಿಗೆ. ಏನು ಅಂತಂದರೆ ಇದರಲ್ಲಿ ನಮ್ಮ ತಪ್ಪಿದೆ. ನಾನು ಆಗಲಿಂದ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮವ್ರನ್ನ ನಾವು ಗುರುತಿಸ್ಬೇಕು. ನಮ್ಮ ಕನ್ನಡಿಗರನ್ನು ನಮ್ಮ ಕರ್ನಾಟಕದ ಸರ್ಕಾರ, ನಮ್ಮ ಕನ್ನಡ ಚಿತ್ರರಂಗ ನಾವೇ ಗುರುತಿಸ್ಬೇಕು. ಅಲ್ಲಿ ನಾವು ಎಡುತ್ತಾ ಇದ್ದೀವಿ ಅಂತ ನನ್ನ ಒಂದು ವೈಯಕ್ತಿಕ ಭಾವನೆ. ಅಪ್ಪವರಾಗಿರ್ಬಹುದು ಅಥವಾ ಸಾಕಷ್ಟು ಜನ ಆಗಿರಬಹುದು, ಬೇರೆ ಬೇರೆ ಕ್ಷೇತ್ರದಲ್ಲಾಗಿರ್ಬೋದು, ಸಿನಿರಂಗದಲ್ಲೂ ಆಗಿರಬಹುದು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ತುಂಬ ಜನ ಇದ್ದಾರೆ. ಅವರನ್ನು ಗುರುತಿಸ್ಬೇಕು ನಾವು. ಆವಾಗೇನಾಗುತ್ತೆ, ನಮ್ಮ ಇವತ್ತಿನ ಪೀಳಿಗೆ ಆಗಿರಬಹುದು ಅಥವಾ ಮುಂದಿನ ಪೀಳಿಗೆಗೆ ನಮ್ಮ ಬಗ್ಗೆ, ನಮ್ಮ ಒಂದು ನೆಲದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಉಂಟಾಗತ್ತೆ. ನಾವು ಕೇವಲ ಹೇಳೋದಲ್ಲ, ನಮ್ಮ ಭಾಷೆಯನ್ನು ಉಳಿಸಿ ಬೆಳೆಸಿ ಅಥವಾ ನಮ್ಮ ಕರ್ನಾಟಕದಕ್ಕೋಸ್ಕರ ಏನಾದರೂ ಮಾಡಿ ಅಂತ ಕೇವಲ ಬಾಯಿ ಮಾತಲ್ಲಿ ಹೇಳಿದ್ರೆ ಅದು ಸಾಲದು. ನಮ್ಮಲ್ಲಿ ಯಾರ್ಯಾರು ಬಂದು ಹೋಗಿದ್ದಾರೆ, ಅವರವರ ಕೊಡುಗೆ ಏನಿದೆ, ಸಾಧನೆ ಏನಿದೆ, ಅದನ್ನು ಮುಂದಿನ ಪೀಳಿಗೆಗೆ ನಾವು ತೋರಿಸಿದಾಗ ಮುಂದಿನ ಪೀಳಿಗೆಗೆ ಅನಿಸುತ್ತೆ ನಾವು ಕೂಡ ಸಾಧಿಸಬೇಕು. ಇದು ನಮ್ಮ ಮಣ್ಣು ಎಂಥ ಅಂದರೆ ಎಂಥ ಸಾಧಕರು ಈ ಮಣ್ಣಲ್ಲಿ ಜನಿಸಿದ್ದಾರೆ, ಎಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಅವರಿಗೆ ಅದು ಗೊತ್ತಾದಾಗ ಅವ್ರಿಗೂ ಕೂಡ ಒಂದು ಹುಮ್ಮಸ್ಸು ಉಂಟಾಗತ್ತೆ. ನಮ್ಮ ಭಾಷೆಯ ಬಗ್ಗೆ, ನಮ್ಮ ನೆಲದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಅವ್ರಿಗೂ ಕೂಡ ಹೆಮ್ಮೆ ಉಂಟಾಗತ್ತೆ. ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಈ ಒಂದು ವಿಚಾರದ ಬಗ್ಗೆ ಹೇಳೋದಾದರೆ ನಮ್ಮ ಕನ್ನಡ ಚಿತ್ರರಂಗ ಆ ನಿಟ್ಟಲ್ಲಿ ಪ್ರತಿ ವರ್ಷ ಕೂಡ ನಾವು ಪ್ರಯತ್ನ ಪಡಬೇಕು. ಅಂದರೆ ನಮ್ಮ ಸಾಕಷ್ಟು ಜನ ಇದ್ದಾರೆ ನಮ್ಮ ಸಾಧಕರು, ಅವರಿಗೆ ಪದ್ಮ ಪ್ರಶಸ್ತಿಗಳು ಅವರಿಗೆ ಸಲ್ಲಿಸೋದಕ್ಕೋಸ್ಕರ ಪ್ರಯತ್ನ ಪಡಲೇಬೇಕು ನಾವು. ಇಲ್ಲಾಂದರೆ ಆಗಲ್ಲ. ಇಲ್ಲಾಂತಂದರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ನಾವೇ ತಮಟೆ ಹೊಡಿದೇ ಇದ್ದರೆ, ನಾವೇ ನಮ್ಮ ಕಲಾವಿದರನ್ನು, ನಮ್ಮ ತಂತ್ರಜ್ಞರನ್ನು ನಾವೇ ಅಥವಾ ನಮ್ಮ ವ್ಯಕ್ತಿಗಳನ್ನು ನಾವೇ ಮೆರೆಸ್ತಾ ಇದ್ದರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಸರ್, ನೀವು ಮನವಿ ಸಲ್ಲಿಸಿದಾಗ ಮುಖ್ಯಮಂತ್ರಿಗಳು ಏನು ಹೇಳಿದರು, ಏನು ಭರವಸೆ ನೀಡಿದರು? ಅವರು ತುಂಬಾ ಸಕಾರಾತ್ಮಕವಾಗಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಅಂದರೆ ಅವರ ಹಾವಭಾವದಲ್ಲಿ, ಅವರ ಮಾತುಗಳಲ್ಲಿ ನಾನು ನೋಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಮಾತಾಡ್ತೀನಿ ನಾನು ಅಂತ ಹೇಳಿದ್ದಾರೆ. ನಾನು ಅದನ್ನು ಹೇಳಿದ ತಕ್ಷಣ, ಅದನ್ನು ಪ್ರಸ್ತಾಪ ಸೂಚಿಸಿದ ತಕ್ಷಣ ಅವರಲ್ಲಿ ಒಂದು ಹೊಳಪು ಇತ್ತು. ನಾನು ನೋಡ್ತೀನಿ, ನಾನು ಮಾತಾಡ್ತೀನಿ ಅಂತಂದರು. ಹಾಗಾಗಿ ನನಗೆ ತುಂಬ ಭರವಸೆ ಇದೆ ಅದು ಆಗತ್ತೆ ಅಂತ. ಆಮೇಲೆ ತಮ್ಮೆಲ್ಲರ ಒಂದು ಹಾರೈಕೆ, ಆಶೀರ್ವಾದ ಬೇಕದಕ್ಕೆ.
ನಾನು ಹೇಳಿದ್ನಲ್ಲ, ನಮ್ಮವ್ರನ್ನ ನಾವೇ ಮೆರೆಸ್ಬೇಕು. ನಮ್ಮವ್ರನ್ನ ನಾವು ಗುರುತಿಸಿದಾಗ ಅಥವಾ ಗೌರವಿಸಿದಾಗ ಅದು ನಮ್ಮನ್ನು ನಾವೇ ಗೌರವಿಸಿದ ಹಾಗೆ. ಇದು ಇಂದು ನಿನ್ನೆ ಹೋರಾಟ ಅಲ್ಲ ಅಥವಾ ಮನವಿ ಅಲ್ಲ, ಯಾಕಂದರೆ ಇನ್ನೇನು ಸೆಪ್ಟೆಂಬರ್ 18ಕ್ಕೆ ವಿಷ್ಣುವರ್ಧನ್ ಸರ್ ಅವರ ಜನ್ಮದಿನ ಬರ್ತಾ ಇದೆ. ಸೊ ಕರ್ನಾಟಕ 75ನೇ ಜನ್ಮ. ಅದು 75ನೇದು ವಿಶೇಷವಾಗಿ. ಸೊ 18ಕ್ಕೆ ಅವರಿಗೆ ಕರ್ನಾಟಕ ರತ್ನ ಕಿರೀಟ ಅವ್ರ ಮುಡಿಗೆ ಸೇರುತ್ತೆ ಅನ್ನೋ ನಂಬಿಕೆ ಇದೆಯಾ ನಮಗೆಲ್ಲ? ಯಾಕಂದರೆ ಇಡೀ ಕರ್ನಾಟಕದ ಅಭಿಮಾನಿಗಳ ಆಸೆ ಅದು. ಹೌದು, ನಾನು ಅವ್ರ ಪರವಾಗಿ ಕೇಳ್ಕೊಂಡಿದ್ದೀನಿ. ನಾನು ಪ್ರತಿಯೊಬ್ಬರ ಪರವಾಗಿ ನಾನು ಕೇಳ್ಕೊಂಡಿದ್ದೀನಿ. ಹಾಗಾಗಿ ಅದು ಈ ಒಂದು ಆಸೆ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ, ಭರವಸೆ ನನಗಿದೆ. ಸರಿ, ಈ ಬಗ್ಗೆ ಕೇವಲ ಕುಟುಂಬ ಆಗಿರ್ಬೋದು, ಅಭಿಮಾನಿಗಳು ಮಾತ್ರ ಧ್ವನಿ ಎತ್ತುತ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ನಟರುಗಳು ಕೂಡ ಈ ಬಗ್ಗೆ ಮಾತನಾಡಲಿಕ್ಕೆ ಹಿಂದೆಟಾಗ್ತಿದ್ದಾರೆ, ಅಥವಾ ಕೆಲವ್ರು ಮಾತಾಡಿರ್ಬೋದು, ಕೆಲವ್ರು ಮಾತನಾಡ್ದೇ ಇರ್ಬೋದು. ಆ ಬಗ್ಗೆ ಹೇಳೋದಾದ್ರೆ ಸರ್? ಇಲ್ಲ, ಅದರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟ. ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊಂಡಿದ್ದೀನಲ್ಲ, ಎಲ್ಲರ ಪರವಾಗಿ ನಾನು ಕೇಳ್ಕೊಂಡಿದ್ದೀನಿ. ಎಲ್ರಿಗೂ ಆಸೆ ಇರುತ್ತೆ ಅದು. ಆಮೇಲೆ ಎಲ್ರಿಗೂ ಅದು ಕನಸದು. ಯಾಕಂತಂದರೆ ಎಲ್ಲರೂ ಅವರನ್ನು ನೋಡೇ ಬೆಳೆದಿದ್ದಾರೆ. ಈಗ ಹೊಸಬರು ಕೂಡ, ಹೊಸ ಕಲಾವಿದರು ಕೂಡ ಅವ್ರ ಸಿನಿಮಾಗಳನ್ನು ನೋಡೇ ನಾವು ಕೂಡ ಕಲಾವಿದರು ಆಗಬೇಕು ಅಂತ ಒಂದು ಆಸೆಯಲ್ಲಿ ಕನಸು ಕಂಡು ಅವ್ರು ಬಂದಿರ್ತಾರೆ. ಹಾಗಾಗಿ ಅವರಿಗೆ ಕರ್ನಾಟಕ ರತ್ನ ಬಂತು ಅಂತ ಹೇಳಿದ್ರೆ ಎಲ್ಲರೂ ಖುಷಿನೇ ಪಡ್ತಾರೆ. ಸರ್, ವಿಷ್ಣುವರ್ಧನ್ ಸರ್ ಇದ್ದಾಗಲೂ ಕೂಡ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದಾರೆ, ನೋವುಗಳನ್ನು ಅನುಭವಿಸಿದ್ದಾರೆ. ಸೊ ಅವ್ರು ಕಳೆದಾದ್ಮೇಲೂ ಕೂಡ ನಾವು ಸಾಕಷ್ಟು ಅವ್ರ ವಿಚಾರದಲ್ಲಿ ನೋವುಗಳನ್ನು ಅನುಭವಿಸಿದ ಕುಟುಂಬ ಆಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು. ಆ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ? ಅವರು ಸಾಹಸ ಸಿಂಹ ಹಾಗೆ ಆಗಲಿಲ್ಲ ಅಥವಾ ಹಾಗೆ ಅನ್ನಿಸ್ಕೊಳ್ಳಿಲ್ಲ. ಸಾಕಷ್ಟು ಕಷ್ಟಗಳನ್ನು, ನೋವುಗಳನ್ನು ಎದುರಿಸಿ ಅವರು ನಿಂತಿದ್ದಾರೆ. ಜನಗಳು ಕೂಡ ಅವರನ್ನು ಅಷ್ಟೇ ಒಂದು ಪ್ರೀತಿಸಿದ್ದಾರೆ. ಪ್ರತಿಯೊಬ್ಬರ ಹೃದಯದಲ್ಲಿ ಅವರ ಒಂದು ಅಜರಾಮರ ಸ್ಥಾನವನ್ನು ಅವರು ಗಳಿಸಿದ್ದಾರೆ. ಅವರು ಸಾಹಸ ಮಾಡದೇ ಇದ್ದಿದ್ದರೆ ಅವರು ಸಾಹಸ ಸಿಂಹ ಅನ್ನಿಸ್ಕೊತಾನೆ ಇರಲಿಲ್ಲ. ಸಾಹಸ ಹೇಗಾಗತ್ತೆ? ಸಾಹಸ ಹೇಗೆ ಮಾಡಬೇಕು? ಯಾವಾಗ ಮಾಡಬೇಕು? ಯಾವಾಗ ತೋರಿಸ್ಬೋದು? ಕಷ್ಟಗಳು ಎದುರಾದಾಗಲೇ. ಹಾಗಾಗಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತಲೇ ನಾವು ಹೇಳ್ತೀವಿ ಯಾವಾಗಲೂ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳ್ತೀವಿ. ಹಾಗಾಗಿ ಅದು ಕಷ್ಟಗಳು ಬಂದರೆ ಅದನ್ನು ನಾವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಯಾವ ಥರ ನಡ್ಕೊಂಡು ಹೋದ್ರೆ ಅದೇ ಥರ ನಾವು ನಡ್ಕೊಂಡು ಅದನ್ನು ಎದುರಿಸ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಜೀವನ ಅಂದ್ರೇ ಹೋರಾಟ, ಜೀವನ ಅಂದ್ರೇ ಸಂಘರ್ಷಗಳು, ಜೀವನ ಅಂದ್ರೇ ಸಾಹಸ. ನಾನು ಕೆಲ ಅಭಿಮಾನಿಗಳ ಹತ್ರ ಮಾತನಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಎಲ್ಲೋ ಒಂದು ಕಡೆ ಬರುವಂಥ ಸರ್ಕಾರಗಳು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿ ವಿಷ್ಣುವರ್ಧನ್ ವಿಚಾರದಲ್ಲಿ ನಡ್ಕೋತಿದ್ದಾರೆ. ತುಂಬ ನಮ್ಗೆ ನೋವಾಗುತ್ತೆ, ಹೇಳ್ಕೊಳಕ್ಕೆ ಸಂಕಟ ಆಗುತ್ತೆ ಅಂತಾರೆ. ಆ ಬಗ್ಗೆ ಹೇಳೋದು? ಇಲ್ಲಿ ಕೆಲವು ವಿಚಾರದಲ್ಲಿ ಆ ಥರ ಇದೆ. ಆದರೆ ಈಗ ನೋಡಿ, ಸರ್ಕಾರದಿಂದನೇ, ನಮ್ಮ ರಾಜ್ಯ ಸರ್ಕಾರದಿಂದನೇ ಯೋಚನೆ ಮಾಡಬೇಕಾದ್ರೆ ಮೈಸೂರಲ್ಲಿ ಸ್ಮಾರಕ ಮಾಡಿದ್ದಾರೆ. ಅತ್ಯದ್ಭುತವಾದಂಥ ಸ್ಮಾರಕ ಮಾಡಿದ್ದಾರೆ. 5.25 ಎಕರೆ ಜಾಗದಲ್ಲಿ ಮಾಡಿದ್ದಾರೆ. ಬಹುಶಃ ಆ ರೀತಿಯ ಒಂದು ಸ್ಮಾರಕ ಬಹುಶಃ ಇಡೀ ಜಗತ್ತಲ್ಲೇ ಅಷ್ಟು ಅದ್ಧೂರಿಯಾದ ಒಂದು ಸ್ಮಾರಕ ಎಲ್ಲೂ ಆಗಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಒಬ್ಬ ಕಲಾವಿದನ ನೆನಪಿನಲ್ಲಿ ಸ್ಮರಣಾರ್ಥವಾಗಿ ಅತ್ಯದ್ಭುತವಾದಂಥ ಒಂದು ಸ್ಮಾರಕ ಆಗಿದೆ. ಅದು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ 14.3 ಕಿಲೋಮೀಟರ್ ಉದ್ದದ ರಸ್ತೆಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಂತ ನಾಮಕರಣ ಆಗಿದೆ. ಅದು ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರೋದು. ಅದು ಕೂಡ ಬಹುಶಃ ಇಡೀ ಜಗತ್ತಿನಲ್ಲಿ ಒಬ್ಬ ಕಲಾವಿದನ ಹೆಸರಲ್ಲಿ ಅಷ್ಟು ಉದ್ದದ ರಸ್ತೆ ಯಾವುದೂ ಇಲ್ಲ ಅಂತ ನನಗನ್ಸುತ್ತೆ. ಹೀಗೆ ಸಾಕಷ್ಟು ಬಾರಿ ಅವರು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಿದೆ. ಏನು ಅಂತಂದರೆ, ಕೆಲವು ಬಾರಿ ನಾವು ಸ್ಮರಿಸ್ಬೇಕಾಗತ್ತೆ, ಜ್ಞಾಪಿಸ್ಬೇಕಾಗತ್ತೆ. ಅವ್ರದ್ದೇ ಆದಂಥ ಸಾಕಷ್ಟು ಕೆಲಸಗಳ ಮಧ್ಯ ಇದು ಕೂಡ ಒಂದು, ನಾನು ಹೇಳಿದ್ನಲ್ಲ, ಈಗ ಜ್ಞಾಪಿಸಿದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಅದಕ್ಕೆ ತುಂಬ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಹಾಗಾಗಿ ಕೆಲವು ಸತಿ ಈಗ ನಾನು ಸ್ವಚ್ಛತೆ ಅಭಿಯಾನ ನಡೆಸ್ತೀನಿ, ಸುರಕ್ಷತೆ ಅಭಿಯಾನ ನಡೆಸ್ತೀನಿ. ಅಲ್ಲಲ್ಲಿ ಕಸ ಬಿದ್ದಿದ್ದು ಜಾಗಗಳದ್ದು ನಾನು ವಿಡಿಯೋಗಳನ್ನು ಮಾಡ್ತೀನಿ. ನಮ್ಮ ಅಧಿಕಾರಿಗಳಲ್ಲಿ ಕೇಳ್ಕೊತೀನಿ. ನಾನು ತಕ್ಷಣ ಬಂದು ಸ್ವಚ್ಛಗೊಳಿಸ್ತಾರೆ. ಯಾಕೆ ಕೇಳಬೇಕು ಅಂತ ಕೆಲವರು ಪ್ರಶ್ನೆ ಮಾಡಬಹುದು ಅಲ್ವಾ? ಯಾಕೆ ಕೇಳಬೇಕು? ನಾವು ಕೇಳೋ ಪರಿಸ್ಥಿತಿ ಯಾಕೆ ಇದೆ? ಪರಿಸ್ಥಿತಿ ಇದೆ. ಆದರೆ ಕೇಳಿದಾಗ ಸ್ಪಂದಿಸ್ತಾರಲ್ಲ ಸಕಾರಾತ್ಮಕವಾಗಿ. ರಸ್ತೆಗಳ ಬಗ್ಗೆ ಕೂಡ ಹೇಳಿದಾಗ ತಕ್ಷಣ 2 ರಸ್ತೆಗಳನ್ನು ಮಾಡ್ತಾಯಿದ್ದಾರೆ, ಸ್ಪಂದಿಸ್ತಾರಲ್ಲ.
ಹಾಗಾಗಿ ಕೆಲವು ಬಾರಿ ಏನಾಗುತ್ತೆ, ಬೆನಿಫಿಟ್ ಆಫ್ ಡೌಟ್ ಅಂತ ಹೇಳ್ತಾರಲ್ಲ, ಕೆಲವು ಬಾರಿ ಓಕೆ, ಅವರವ್ರ ಕೆಲಸದಲ್ಲಿ ಅವರವರು ಬೇರೆ ಬೇರೆ ವಿಚಾರಗಳಿರ್ತವೆ, ಬೇರೆ ಬೇರೆ ಆದ್ಯತೆಗಳಿರ್ತವೆ. ನಮಗೆ ಇದು ಆದ್ಯತೆ ಅನ್ನೋದನ್ನು ನಾವು ಅವ್ರ ಮುಂದೆ ತೋರಿಸ್ಬೇಕು. ಅದನ್ನು ನಾವು ಇದು ನಮ್ಮ ದೇಶ ಹೀಗೆ ಅಂತ ನಾವು ಅಂದ್ಕೊಂಡ್ಬಿಟ್ರೆ ಅದು ಆಗೋದೇ ಇಲ್ಲ. ಅಥವಾ ನಾವು ಕೇಳಲೇಬಾರ್ದು, ಯಾಕೆ ಕೇಳಬೇಕು, ಅವರಾಗೆ ಕೊಡಬೇಕು ಅಂತ ಇದ್ದರೆ ಅದು ಕೆಲವು ಸತಿ ಆಗೋದೇ ಇಲ್ಲ. ಹಾಗಾಗಿ ನಾವು ಸ್ಮರಿಸೋ ಕೆಲಸ, ಜ್ಞಾಪಿಸೋ ಕೆಲಸ ಮಾಡೋದ್ರಿಂದ ಅದು ತಪ್ಪಾಗಲ್ಲ. ಆಮೇಲೆ ಮಾಡ್ತಾಯಿದ್ದಾರಲ್ಲ, ಸಕಾರಾತ್ಮಕವಾಗಿ ಸ್ಪಂದಿಸ್ತಾರಲ್ಲ, ಇನ್ನೇನು ಬೇಕು. ನಾನು ಅದೇ ಯಾವಾಗಲೂ ಹೇಳೋದು, ನಮಗಿದು ಆದ್ಯತೆ ಅನ್ನೋದು ನಾವು ಹೇಳಬೇಕು. ಅದನ್ನು ನಮಗೆ ರಸ್ತೆಗಳು ಚೆನ್ನಾಗಿರಬೇಕು ಅಂತ ನಾವು ಹೇಳಬೇಕು, ನಮಗೆ ಸ್ವಚ್ಛವಾಗಿರಬೇಕು ಅಂತ ನಾವು ಹೇಳಬೇಕು. ನಮಗೆ ಹೇಳದೇ ಇದ್ದರೆ ನಮ್ಮ ನಾಗರಿಕರಿಗೆ ಇದು ಸರ್ವೇ ಸಾಮಾನ್ಯ, ಅವ್ರಿಗೇನು ಅವಶ್ಯಕತೆ ಇಲ್ಲ ಅಂತ ಅವರು ನಮ್ಮ ಪ್ರತಿನಿಧಿಗಳು ಅಂದ್ಕೊಳ್ತಾರೆ. ಹಾಗೇನೆ ಇದು ಕೂಡ ಅವರೇ ಸರ್ಕಾರನೇ ಕೊಡಲಿ, ಅವರೇ ಇದು ಅಥವಾ ಕರ್ನಾಟಕ ರತ್ನ ಕೊಡದೇ ಇದ್ದರೂ ನಮ್ಮ ಹೃದಯದಲ್ಲಿ ಅವರು ಇದ್ದೇ ಇದ್ದಾರೆ. ಹಾಗಲ್ಲ, ಒಂದು ರಾಜ್ಯದ ಒಂದು ಮಾನ್ಯತೆ, ಒಂದು ಗೌರವ ಅದು ಸಿಗೋದ್ರಿಂದ, ನಾನು ಆಗಲೇ ಹೇಳಿದಾಗೆ ನಮ್ಮನ್ನು ನಾವೇ ಗೌರವಿಸಿದ ಹಾಗೆ, ಅದರ ಜೊತೆಗೆ ಮುಂದಿನ ಪೀಳಿಗೆವರೆಗೂ ಕೂಡ ಕರ್ನಾಟಕ ರತ್ನ ಯಾರ್ಯಾರಿಗೆ ಬಂದಿದೆ, ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಬಂದಿದೆ ಅಂತ ಅವರೇ ಸಂತೋಷ ಪಡ್ತಾರೆ ಅದನ್ನು. ಯಾಕಂದರೆ ಅವ್ರುಗಳು ಸಿನಿಮಾಗಳನ್ನು ನೋಡ್ತಾರೆ ಮುಂದೆ. ಹಾಗಾಗಿ ಆಮೇಲೆ ಅವ್ರಿಗೂ ಕೂಡ ಮುಂದೆ ಏನಾದರೂ ಸಾಧಿಸಬೇಕು ಅನ್ನೋದಕ್ಕೋಸ್ಕರ ಅದು ತುಂಬ ಮುಖ್ಯ ಆಗುತ್ತೆ. ಈಗ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಿ ಅಂತ CMಗೆ ಮನವಿ ಮಾಡಿದ್ದೀರಾ. ಸೊ ಪದ್ಮಶ್ರೀಗೋಸ್ಕರ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀರಾ? ಪತ್ರ ಏನಾದರೂ ಬರೆಯುವಂಥ ಆಲೋಚನೆ ಇದೆಯಾ? ಇದೆ, ಖಂಡಿತ ಇದೆ. ಅದು ಯಾವಾಗ ಬರೀತೀರಾ, ಏನು ಯಾವ ಥರ? ಅದು ಈ ತಿಂಗಳೇ ಅದರ ಕೊನೆ ದಿನಾಂಕ ಇದೆ. ಆಮೇಲೆ ಕೇವಲ ನಾನು ಅಂತ ಅಲ್ಲ, ಇಲ್ಲಿ ನಾವು, ನಮ್ಮ ಇಡೀ ಕನ್ನಡಿಗರು, ನಮ್ಮೆಲ್ಲರ ಪರವಾಗಿ ಅದು ಆಗಬೇಕಷ್ಟೆ. ನಾನು ಕೇವಲ ಒಬ್ಬ ವೈಯಕ್ತಿಕ ಅಥವಾ ಕುಟುಂಬದ ಸದಸ್ಯನಾಗಿ ಇದನ್ನು ಕೇಳ್ತಾ ಇಲ್ಲ. ನಾನು ಒಬ್ಬ ಕಲಾವಿದ ಕೂಡ. ಹಾಗಾಗಿ ನಾನು ಹೇಳಿದೆ, ಬರೀ ಕಲಾವಿದರಂತಲ್ಲ, ಅಥವಾ ತಂತ್ರಜ್ಞರಂತಲ್ಲ, ಅಥವಾ ಬರೀ ಚಿತ್ರರಂಗದ ವ್ಯಕ್ತಿಗಳಲ್ಲ, ನಮ್ಮಲ್ಲಿ ಸಾಧಕರು ಎಷ್ಟೆಷ್ಟಿದ್ದಾರೋ ಎಲ್ರಿಗೂ ಸಲ್ಲಬೇಕಾದ ಗೌರವ ಸಲ್ಲೇಬೇಕು. ಹಾಗಾಗಿ ನಾನು ಪ್ರಯತ್ನ ಪಡ್ತೀನಿ, ನೋಡೋಣ. ಈಗ ಪ್ರತಿ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ 75ನೇ ಜನ್ಮದಿನ ವಿಷ್ಣುವರ್ಧನ್ ಸರ್ ಅವ್ರದ್ದು. ಯಾವ ರೀತಿ ತಯಾರಿ ಇದೆ? ವಿಶೇಷವಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಹೇಳ್ತೀನಿ, ತಯಾರಿ ನಡೀತಾ ಇದೆ, ಅದನ್ನು ಹೇಳ್ತೀನಿ. ಇದು ತುಂಬ ಇನ್ನೂ ಕೆಲವು ದಿನಗಳ ಆದಮೇಲೆ ಹೇಳ್ತೀನಿ, ನಾನು ಅದನ್ನು ಘೋಷಣೆ ಮಾಡ್ತೀವಿ. ಓಕೆ. ಅದ್ರ ಜೊತೆಗೆ ನಿಮ್ಮ ಒಂದು ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದೀರಾ? ನಿಮ್ಮ ಮುಂದಿನ ಸಿನಿಮಾಗಳು ಯಾವ ಥರ ಇದೆ, ಏನಾದರೂ? ಸಿನಿಮಾ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ. ಈಗ ನನ್ನ ಒಂದು ಧಾರಾವಾಹಿ ನಡೀತಾ ಇದೆ, ಸೂರ್ಯವಂಶ ಅಂತ. ಈಗಾಗಲೇ 425 ಸಂಚಿಕೆಗಳನ್ನು ನಾವು ಪೂರೈಸಿದ್ದೀವಿ. ಉದಯವಾಹಿನಿಯಲ್ಲಿ ಬರ್ತಾ ಇದೆ ಅದು. ಅದರ ಜೊತೆಗೆ ನನ್ನ ಬರವಣಿಗೆ ಕೂಡ ಇದೆ. ಬಹುಶಃ ಸೆಪ್ಟೆಂಬರ್ ತಿಂಗಳಲ್ಲಿ ನನ್ನ ಒಂದು ಸಂಕಲನ ಬರುತ್ತೆ, ಅದು ಪ್ರಕಟಗೊಳ್ಳುತ್ತೆ. ನನ್ನ 40 ಲೇಖನಗಳ ಒಂದು ಸಂಕಲನ ಅದು ಪ್ರಕಟವಾಗುತ್ತೆ. ಹಾಗಾಗಿ ಅದರ ಕೆಲಸ ನಡೀತಾ ಇದೆ. ಜೊತೆಗೆ ನಾನು ಒಂದು ಕಾದಂಬರಿ ಕೂಡ ಬರಿತಾ ಇದ್ದೀನಿ, ಆ ಕೆಲಸ ಕೂಡ ನಡೀತಾ ಇದೆ ನಂದು. ನೀವು ಕೇವಲ ಚಿತ್ರರಂಗ ಮಾತ್ರವಲ್ಲ, ಸಮಾಜ ಸೇವೆಯಲ್ಲೂ ಕೂಡ ತೊಡ್ಕೊಂಡಿದ್ದಾರೆ. ಏನಂದರೆ ಹಿಂಗೂ ಬಳಕೆ ಮಾಡ್ಕೋಬೋದು ಒಂದು ಸೋಷಿಯಲ್ ಮೀಡಿಯಾವನ್ನು ಅನ್ನುವಂಥದ್ದನ್ನು ಯುವ ಪೀಳಿಗೆಗೆ ಒಂಥರ ಇನ್ಸ್ಪೈರ್ ಆಗಿದ್ದೀರಾ. ಯಾಕಂದರೆ ಯಾವುದೋ ಒಂದು ನೀವು ಹೇಳಿದಾಗೆ ಯಾವುದೋ ಒಂದು ಕಸದೊಂದು ಫೋಟೋ ಹಾಕ್ತೀರಾ, ಅಪ್ಲೋಡ್ ಮಾಡ್ತೀರಾ, ಸಂಬಂಧಪಟ್ಟವ್ರಿಗೆ ಟ್ಯಾಗ್ ಮಾಡ್ತೀರಾ, ಅದು ಮಾರನೇ ದಿವಸ ನೋಡಿದ್ರೆ ಇಮಿಡಿಯೇಟ್ ಕ್ಲಿಯರ್ ಆಗಿರುತ್ತೆ. ಆ ಬಗ್ಗೆ ಮಾತನಾಡೋದಾದ್ರೆ, ಅಂದರೆ ಯುವ ಪೀಳಿಗೆ ಏನಂದರೆ ಸೋಷಿಯಲ್ ಮೀಡಿಯಾನ ಬೇರೆ ರೀತಿಯೇ ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಿದೆ. ಅದು ಹಾಗಲ್ಲ, ಈಗೂ ಮಾಡ್ಕೋಬೋದು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಂಥವ್ರು ನೀವು. ಆ ಬಗ್ಗೆ ಒಂದು ತುಂಬ ಧನ್ಯವಾದಗಳು ತಾವು ಈ ಥರ ಹೇಳಿದ್ದಕ್ಕೆ. ಅದರ ಜೊತೆಗೆ ನಾನು ಭಾವಿಸಿದ್ದೀನಿ ಅಂತಂದರೆ, ನಾನು ಅದನ್ನು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದೀನಿ ಕೂಡ. ಎಷ್ಟೋ ಜನ ಅಂದ್ಕೊಳ್ತಾರೆ, ನೀವು ಸೆಲಿಬ್ರಿಟಿ, ನಿಮ್ಮ ಮಾತು ಕೇಳ್ತಾರೆ ಅಂತ. ಹಾಗಲ್ಲ, ಕೇವಲ ಒಬ್ಬರದ್ದು ಉದಾಹರಣೆ ಕೊಡ್ತೀನಿ ನಾನು. ಸುಮಾರು ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಆದರೆ ಮಹಾತ್ಮ ಗಾಂಧೀಜಿ ಅಂತ ಅಂದ್ಕೊಳ್ಳಿ, ಅವರು ಮಹಾತ್ಮ ಆಗಿರಲಿಲ್ಲ. ಅವರು ಸಾಮಾನ್ಯ ವ್ಯಕ್ತಿನೇ ಆಗಿದ್ದರು. ಆದರೆ ಅವರ ಒಂದು ಉದ್ದೇಶದಿಂದ ಅಥವಾ ಅದರ ಒಂದು ಛಲದಿಂದ, ಹೋರಾಟದಿಂದ ಅವರು ಮಹಾನ್ ವ್ಯಕ್ತಿ ಆದರು. ಹಾಗೆಯೇ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಆ ಒಂದು ಶಕ್ತಿ ಇದೆ. ಆ ಶಕ್ತಿಯ ಅರಿವು ನಮಗಿರಬೇಕು. ನಾವು ಪ್ರಯತ್ನನೇ ಪಡದೇ ಇದ್ದರೆ ಹೇಗೆ? ಪ್ರಯತ್ನ ಪಟ್ಟರೆ ಆಮೇಲೆ ನಿಮಗೊಬ್ಬರಿಗೆ, ನಾನೇ ಒಬ್ಬನೇ ನಿಂತು ನಾನು ಕೇಳಿದ್ರೆ ಇದು ಆಗತ್ತಾ ಅನ್ನೋ ಥರ ಇದ್ದರೆ 10 ಜನ ಸೇರ್ಕೊಂಡು ಮಾಡಿ, ಯಾಕಾಗಲ್ಲ? ನಿಮ್ಮ ಪ್ರತಿನಿಧಿಗಳೆಲ್ಲ ಹೋಗಿ ಕೇಳ್ಕೊಳ್ಳಿ, ಯಾಕಾಗಲ್ಲ? ನಾನು ಆಗಲೇ ಹೇಳಿದಾಗೆ, ಪ್ರತಿನಿಧಿಗಳಲ್ಲಿ ನಮಗಿದು ಆದ್ಯತೆ ಅನ್ನೋದನ್ನು ನಾವು ತೋರಿಸ್ಕೊಡದೇ ಹೋದರೆ ಅವ್ರಿಗದು ಆದ್ಯತೆ ಅನಿಸೋದೇ ಇಲ್ಲ. ಅವ್ರಿಗೆ 100 ಕೆಲಸಗಳು ಇರ್ತವೆ.
ಅದರಲ್ಲಿ ಇದು ಕೂಡ ನಮ್ಮ ಆದ್ಯತೆ ಅನ್ನೋದು ನಾವು ತೋರಿಸ್ಕೊಡದೇ ಇದ್ದರೆ ಹೇಗೆ? ಅದು ಪದೇ 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 ಹೇಳಿದಾಗಲೇ ಅದು ಆಗೋದು. ಹಾಗಾಗಿ ನಾನು ಹೇಳೋದು, ಇದು ಕೇವಲ ನನ್ನ ಅಭಿಯಾನ ಅಲ್ಲ, ನಮ್ಮೆಲ್ಲರ ಅಭಿಮಾನ. ಈಗಾಗಲೇ ಸುಮಾರು 4.5 ವರ್ಷಗಳಿಂದ ಅದನ್ನು ನಡೆಸ್ತಾ ಇದ್ದೀನಿ ನಾನು. ಇದರಲ್ಲಿ ಸಾಕಷ್ಟು ಜನ ಕೈ ಜೋಡಿಸಿದ್ದಾರೆ. ಒಂದು ಅಧಿಕಾರಿಗಳು, ಪ್ರತಿನಿಧಿಗಳು ಜೋಡಿಸ್ತಾರೆ. ನಾನು ಹಾಕಿದಾಗ ತಕ್ಷಣ ಅದಕ್ಕೆ ಸ್ಪಂದಿಸ್ತಾರೆ ಒಂದು. ಎರಡನೇದಾಗಿ ನನಗೆ ಸಾಕಷ್ಟು ಜನ ಈಗ ನಾನು ವಿಡಿಯೋ ಮಾಡಿದಾಗ ಅದನ್ನು ಶೇರ್ ಮಾಡ್ತಾರೆ. ಶೇರ್ ಮಾಡಿ ತಮ್ಮ ಒಂದು ಅಳಲನ್ನು ತೊಡ್ಕೊಳ್ತಾರೆ. ಅದರಿಂದ ಜನಗಳಿಗೆ ಅದು ಗೊತ್ತಾಗುತ್ತೆ, ಅಧಿಕಾರಿಗಳಿಗೆ ಗೊತ್ತಾಗುತ್ತೆ, ಅದಕ್ಕೆ ಆದ್ಯತೆ ಕೊಡ್ತಾರೆ ಒಂದು. ಎರಡನೇದಾಗಿ ಎಷ್ಟೋ ಜನ ಅವರವ್ರ ಜಾಗದ ಛಾಯಾಚಿತ್ರಗಳನ್ನು ತೆಗೆದು, ವಿಡಿಯೋಗಳನ್ನು ತೆಗೆದು ನನ್ನ ಜೊತೆಯಲ್ಲಿ ಹಂಚ್ಕೊಳ್ತಾರೆ. ಹಾಗಾಗಿ ಇದು ನಮ್ಮೆಲ್ಲರ ಅಭಿಮಾನ. ಇದು ನಮ್ಮ ಇಡೀ ದೇಶದ ಅಭಿಯಾನ ಆಗಬೇಕು. ನಮ್ಮ ದೇಶ ಬೇರೆ ದೇಶಗಳಿಗೆ ಮಾದರಿ ಆಗಬೇಕು. ನಾನು ಚಿಕ್ಕಂದಿನಲ್ಲೂ ಅಂದರೆ ಅಸ್ವಚ್ಛವಾದ ನಮ್ಮ ಊರುಗಳು, ನಮ್ಮ ರಸ್ತೆಗಳು ಅಥವಾ ಸುರಕ್ಷತೆ ಇಲ್ಲದೇ ಇರೋ ರಸ್ತೆಗಳಾಗಿರಬಹುದು, ಈ ಥರ ಅಂದರೆ ಗುಂಡಿ, ಈ ಥರದ್ದೇ ನಾವು ನೋಡಿಕೊಂಡೇ ಬೆಳೆದಿದ್ದೀವಿ. ನಾನು ಅದರಲ್ಲಿ ಓಡಾಡಿದ್ದೀನಿ, ನಮ್ಮ ತಂದೆ ತಾಯಿನೂ ಅದರಲ್ಲಿ ಓಡಾಡಿದ್ದಾರೆ, ನಮ್ಮ ತಾತನೂ ಆ ಥರದ್ದೇ ರಸ್ತೆಗಳಲ್ಲಿ ಓಡಾಡಿದ್ದಾರೆ. ಈಗ ನನ್ನ ಮಕ್ಕಳು ಅದೇ ಥರದ ರಸ್ತೆಗಳಲ್ಲಿ ಓಡಾಡ್ತಾ ಇದ್ದಾರೆ. ನಮ್ಮ ದೇಶ ಅಂದರೆ ಹೀಗೆ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದು ಬದಲಾಗಬೇಕು. ವಿದೇಶಗಳಲ್ಲಿ ಹೋದಾಗ ನನಗೆ ಸುಮಾರು ಸಲ ಅನಿಸುತ್ತೆ, ಮೊಟ್ಟ ಮೊದಲನೇದಾಗಿ ನಾವು ಅಲ್ಲಿ ನೋಡ್ತೀವಿ ಅನ್ನೋದಾದರೆ ಅದು ಸ್ವಚ್ಛತೆ, ಸುರಕ್ಷತೆ. ಎಲ್ಲ ಕಡೆ ಹಸಿರುವಾಗಿರುತ್ತೆ, ಹೂಗಳು ಬೆಳೆಸಿರ್ತಾರೆ. ಅದು ನಮ್ಮ ದೇಶದಲ್ಲಿ ಕಾಣೋದೇ ಇಲ್ಲ. ಅದು ನಾನು ತುಂಬ ಆಸೆ, ನಮ್ಮ ದೇಶ ಕೂಡ ಹಾಗೆ ಆಗಬೇಕು ಅಂತ, ಬೇರೆ ದೇಶಗಳಿಗೆ ಮಾದರಿ ಆಗಬೇಕು. ಯಾಕಂದರೆ ನಮ್ಮ ದೇಶದಲ್ಲಿ ಇದು ಇಲ್ಲ ಅನ್ನೋದಿಲ್ಲ, ಪ್ರತಿಯೊಂದು ಇದೆ. ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ದೇಶ ನಮ್ಮದು. ಆದರೆ ನಮ್ಮ ಶಕ್ತಿಯ ಬಗ್ಗೆ ನಮಗೆ ಅರಿವಿಲ್ಲ ಅಂತ ನಾನು ಏನು ಹೇಳಿದೆ ಆಗಲಿ, ಹಾಗೇ ನಮ್ಮ ದೇಶದ ಸೌಂದರ್ಯದ ಬಗ್ಗೆ ನಮಗೆ ಅರಿವಿಲ್ಲ. ಅದು ದುರಂತ. ಎಲ್ಲೋ ಒಂದು ಕಡೆ ನೀವು ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟಾಗ ಕೆಲವ್ರು ಇರ್ತಾರೆ, ನಿನಗೆ ಯಾಕೆ ಬೇಕಪ್ಪ ಅದು, ಸುಮ್ಮನಿರು, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗು, ಚಿತ್ರರಂಗ ಆಯಿತು, ನೀನಾಯಿತು, ಇದೆಲ್ಲ ವರ್ಕ್ ಆಗುತ್ತಾ ಅನ್ನುವಂಥ ಆ ಥರದ್ದು ಏನಾದರೂ ಮಾತುಗಳು ಕೇಳಿ ಬಂದಿದೆಯಾ? ಅಂದರೆ ಸ್ನೇಹಿತ ವರ್ಗ ಆಗಿರ್ಬೋದು, ಅಧಿಕಾರಿ ವರ್ಗ ಆಗಿರ್ಬೋದು, ಸರ್ ಬಿಟ್ಟುಬಿಡಿ ಸರ್ ನಮ್ಮನ್ನು, ಯಾಕೆ ಈ ವಿಚಾರದಲ್ಲಿ ನೀವು ಬರ್ತೀರಾ, ಆ ಥರ ಏನಾದರೂ? ಯಾವ ಅಧಿಕಾರಿ ಕೂಡ ಇದುವರೆಗೂ ಆ ಥರ ಹೇಳಿಲ್ಲ. ತುಂಬ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಒಂದು. ಎರಡನೇದಾಗಿ ಸ್ನೇಹಿತರು ಕೂಡ ಯಾವತ್ತೂ ಆ ಥರ ಅಂದ್ಕೊಂಡಿಲ್ಲ, ತುಂಬ ಸಂತೋಷನೇ ಪಟ್ಟಿದ್ದಾರೆ ಒಂದು. ಕೆಲವರು ಅದು ಇದ್ದೇ ಇರ್ತಾರೆ, ಅದಕ್ಕೇನು ಹೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಕೆಲವರು ಇರ್ತಾರೆ. ಆದರೆ ನಾನು ಹೇಳೋದು ಅಷ್ಟೇ, ನಕಾರಾತ್ಮಕವಾಗಿ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಸಕಾರಾತ್ಮಕವಾಗಿ ಇರಿ, ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ. ನಿಮ್ಮಲ್ಲೂ ಶಕ್ತಿ ಇದೆ. ಅದನ್ನು ಅದನ್ನು ನಾವು ನಮ್ಮಲ್ಲಿರ್ತಕ್ಕಂಥ ಶಕ್ತಿನ ನಾವು ಸಕಾರಾತ್ಮಕವಾಗಿ ಬೆಳೆಸಿದಾಗ ಜೀವನ ಸುಂದರವಾಗಿರುತ್ತೆ. ಈಗ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಮತ್ತು ಪದ್ಮಶ್ರೀ ಪ್ರಶಸ್ತಿ ಬರಲಿ ಅಂತಕ್ಕಂಥದ್ದು ಒಂದು ಮನವಿ ಕೂಡ ನಿಮ್ಮದು ಹಾಗೂ ಇಡೀ ಅಭಿಮಾನಿ ಬಳಗದ್ದು. ಸೊ ಆ ಬಗ್ಗೆ ಹೇಳೋದಾದರೆ ಇನ್ನೂ ಏನಾದರೂ ನಿಮ್ಮ ಮನವಿ ಅಥವಾ ಬೇಡಿಕೆ ಇದ್ದರೆ ರಿಪಬ್ಲಿಕ್ ಕನ್ನಡ ಮೂಲಕ ಏನಾದರೂ ಹೇಳಬೇಕು ಅನಿಸಿದರೆ ಅದನ್ನು ಅಭಿಮಾನಿಗಳೇ ಸೂಚಿಸಬೇಕು, ಅಭಿಮಾನಿಗಳೇ ಹೇಳಬೇಕು. ಅದನ್ನು ನಾವು ಎಷ್ಟೋ ಸಲ ಭೇಟಿ ಆಗ್ತೀವಿ ಅಥವಾ ಬೇರೆ ಬೇರೆ ವೇದಿಕೆಗಳ ಮುಖಾಂತರ. ನಾನು ಹೇಳಿದ್ನಲ್ಲ, ಅವ್ರಿಗೆ ಪದ್ಮಶ್ರೀ ಅಲ್ಲ, ಅವರಿಗೆ ನಿಜ ಹೇಳಬೇಕು ಅಂತಂದರೆ ಪದ್ಮಭೂಷಣನೇ ಬರಬೇಕು ಒಂದು. ಎರಡನೇದಾಗಿ ದಾದಾ ಸಾಹೇಬ್ ಫಾಲ್ಕೆ ಕೂಡ ಬರಬೇಕು. ಈ ಥರದ್ದು, ಯಾಕಂತಂದರೆ ಹೇಳಿದ್ನಲ್ಲ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಕಲಾವಿದರು ಅಪ್ಪ ಅವರು. ಹಾಗಾಗಿ ಸಿಗಬೇಕು ಅವ್ರಿಗೆ ಇವೆಲ್ಲ ಗೌರವಗಳನ್ನು ನಮ್ಮ ರಾಜ್ಯ ಸರ್ಕಾರ ಅಥವಾ ನಮ್ಮ ಕೇಂದ್ರ ಸರ್ಕಾರ ನೀಡಬೇಕು. ಅದರ ಜೊತೆಗೆ FTII ಅಂತಂದರೆ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಪುಣೆಯಲ್ಲಿ ಏನಿದೆ ಶೈಕ್ಷಣಿಕ ಸಂಸ್ಥೆ, ಅದರ ಶಾಖೆ ನಮ್ಮ ಮೈಸೂರಲ್ಲಿ ನಮ್ಮ ಸ್ಮಾರಕ ಏನಿದೆ, ಆ ಸ್ಮಾರಕದ ಒಂದು ಭಾಗವಾಗಿ ಅದರ ಒಂದು ಶಾಖೆ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಕೂಡ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಾದರೆ ಅದು ಕೂಡ ನಮ್ಮ ಕರ್ನಾಟಕದಿಂದ ಅದು ಇಡೀ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಹಾಗಾಗಿ ಆ ನಿಟ್ಟಲ್ಲೂ ಕೂಡ ತಮ್ಮೆಲ್ಲರ ಹಾರೈಕೆ, ಆಶೀರ್ವಾದ ಇರಲಿ ಅಂತ ನಾನು ಆಶಿಸ್ತೀನಿ. ಸರ್ ಖಂಡಿತ ಓಕೆ. ಅಂದರೆ ವಿಷ್ಣುವರ್ಧನ್ ಸರ್ ಅವರ ಏನು ಚಲನಚಿತ್ರದ ಸೇವೆ ಇದೆಯಲ್ಲ, ಅವರಿಗೆ ಅವೇ ಪ್ರಶಸ್ತಿಗಳು ಅನ್ನುವಂಥದ್ದು ನಮಗೆ ಅಪಾರ. ಬೇಗ ಬರಲಿ, ಅವ್ರಿಗೂ ಕೂಡ ಕರ್ನಾಟಕನೂ ಬರಲಿ, ಕರ್ನಾಟಕ ರತ್ನ ಬರಲಿ, ಪದ್ಮಶ್ರೀ ಬರಲಿ, ಅವೇನೇನಿದ್ದಾವೆ ಎಲ್ಲ ಪ್ರಶಸ್ತಿಗಳು ಬರಲಿ ಅಂತ ಕೂಡ ನಮ್ಮ ಆಶಯನೂ ಕೂಡ. ಇದಿಷ್ಟು ನಟ ಅನಿರುದ್ಧ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ರಿಪಬ್ಲಿಕ್ ಕನ್ನಡ.